ನೂರಾರು ವರ್ಷಗಳಿಂದ RSS ಪಥಸಂಚಲನ ಮಾಡ್ತಿದ್ರು, ಎಲ್ಲಿಯೂ ಕೂಡ ಒಂದು ಕಿರಿಕಿರಿ ಆಗಿಲ್ಲ. ಸರ್ಕಾರದ ನ್ಯೂನ್ಯತೆಗಳನ್ನ ಮುಚ್ಚಿ ಹಾಕೋದಕ್ಕೆ RSS ಟಾಪಿಕ್ ನ ಮುಂದೆ ತಂದಿದ್ದಾರೆ ಅಂತ. ಅಂದ್ರೆ ಪ್ರಜಾವಾಣಿಯಲ್ಲಿ ದೊಡ್ಡ ಆರ್ಟಿಕಲ್ ಬರ್ತಿದ್ರು ಕುಮಾರಸ್ವಾಮಿ ಅವರು, ಸಮಾಜದಲ್ಲಿ RSS ಅಂತ ವಿಷ ಜಂತುಗಳನ್ನ ಬೆಳೆಸಬಾರದು ಅಂತ ಆರ್ಟಿಕಲ್ ಬರೆದಿದ್ರು. ಸುಮ್ಮನೆ ಯಾವುದೋ ಒಂದು ಸುಮ್ಮನೆ ಹಿಂಗೆ ಹೇಳಿಕೆ ಅಲ್ಲ, ಎಡಿಟೋರಿಯಲ್ ಅಂದ್ರೆ ಏನು, ಆಳವಾಗಿ ಅಧ್ಯಯನ ಮಾಡ್ಕೊಂಡು ಬಹಳ ಜವಾಬ್ದಾರಿಯಿಂದ ಪದ ಬಳಕೆ ಮಾಡಿ ಬರೆಯುವಂತ ಒಂದು ವಿಶ್ಲೇಷಣೆ. ಒಪ್ತೀರಾ? ಎಡಿಟೋರಿಯಲ್ ಅಂದ್ರೆ ಎಡಿಟೋರಿಯಲ್ ಬರ್ದಿದ್ರು ಸರ್, ಪ್ರಜಾವಾಣಿಗೆ ಇರ್ಬೇಕು ಅನ್ಸುತ್ತೆ. ಅಲ್ಲಿ ಏನೇನು ಬರ್ದಿದ್ದಾರೆ ಸ್ವಲ್ಪ ಮತ್ತೊಮ್ಮೆ JDSನವರು ಓದ್ಕೊಳ್ಳಿ. ಒಂದನೇದು. ಎರಡನೇದು, ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ABVP ಮತ್ತು RSS ಎರಡೂ ಬ್ಯಾನ್ ಆಗ್ಬೇಕಂತ ಪ್ರಸ್ತಾವನೆ ಮಾಡಿದರು. ಅವಾಗಿಂದ ಇವಾಗ ಏನು ಬದಲಾವಣೆ ಆಗಿದೆ? ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಇದು. JDS is no more secular, it is saffron. S stands for saffronization. ಅವ್ರು ಕೇಸರೀಕರಣ ಆಗ್ಬಿಟ್ಟಿದ್ದಾರೆ ಕುರ್ಚಿಗೋಸ್ಕರ. ಈಗ ಇದು ನಾನು ಹೇಳಿದಾಗೆ ಎಡಿಟೋರಿಯಲ್ ಬರ್ದಿದ್ದಾರಲ್ಲ ಸರ್, ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ. ಥೂ RSS ತರ ಸವಾಸ ಬಿಡಪ್ಪ, ಅಲ್ಲಿ ಆ ತತ್ವ ನಮ್ಗೆ ಆಗ್ಬೇಕು, ಈ ಬ್ಲೂ ಫಿಲ್ಮ್ ನೋಡಕ್ಕ ಅಂತ ಹೇಳಿದ್ ನಾನು ಅವರ. ಆ ಶಾಖಗಳಲ್ಲಿ ಏನೇನಾಗ್ತದೆ ನನಗೆ ಗೊತ್ತಿದೆ, ಹೇಳಲಿಕ್ಕೆ ಹೇಸಿಗೆ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದು ನಾನು ಅವರ. ಸರಿಗ ಒಂದು ಪ್ರಶ್ನೆ ಹಾಕಿದ್ರಿ ಬಿಜೆಪಿಗೆ, ನಿಮ್ಮ ಮಕ್ಕಳನ್ನ ಯಾವಾಗ ಗಣವೇಶದಲ್ಲಿ ಸುನೀಲ್ ಕುಮಾರ್ ಸೇರಿದಂತೆ ಒಂದಿಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಕ್ಕಳ ಫೋಟೋ ಹಾಕಿ ಗಣವೇಶದಲ್ಲಿ ಹಾಕಿ ಕುಟುಂಬ ರಾಜಕಾರಣ ಅನ್ನುವಂತ ಮನಸ್ಥಿತಿಯವರಿಗೆ ಸ್ವಯಂ ಸೇವೆ ಅನ್ನುವಂತಹದ್ದು ಗೊತ್ತಾಗೋದಿಲ್ಲ. ಆಯ್ತು, ಗೊತ್ತಾಗೋದಿಲ್ಲ. ಮತ್ತೆ ಅದೇ ಮಾತು ವಿಜೇಂದ್ರ ಅವ್ರಿಗೆ ಹೇಳಿ, ನನಗೆ ಬಂದು ಯಾಕೆ ಉಪದೇಶ ಮಾಡ್ತಾರೆ? ಫಸ್ಟ್ ನೀವೇನು ಹೇಳ್ತೀರಾ ನಿಮ್ಗೆ ಇದ್ರಲ್ಲಿ ಮಾಡಿ. ಈಗ ನೀವೇ ನೋಡಿ, ಕೆಳಗಿನ ಮನೆಯಲ್ಲಿ ಇವರು ನಮ್ಮ ವಿರೋಧ ಪಕ್ಷದ ಉಪನಾಯಕರು ಯಾರ ಮಗ, ನಿಮ್ಮ BJP ಅಧ್ಯಕ್ಷರು ಇವಾಗ ಯಾರ ಮಗ? ಏನು ಅಷ್ಟು ಅಂದರೆ ನೀವಾಗಬೇಕಾಗಿರುವ ಅವರೇ ಆಗಬೇಕಾಗಿತ್ತಂತಲ್ಲ BJP ಅಧ್ಯಕ್ಷರು ಸುನೀಲ್ ಅವರು. ವಿಜೇಂದ್ರ ಅವ್ರು ಹೆಂಗಾದ್ರು? ನನಗೆ ಬೇಜಾರಾಗ್ಬಿಟ್ಟಿದೆ, ನಾನು ಜನರಲ್ ಸೆಕ್ರೆಟರಿಯಿಂದ ದೂರ ಉಳಿತೀನಿ ಅಂತ ಹೇಳಿದ್ದು ನಾನು ಅವರ. ಎಲ್ಲ ಹೆಂಗೆ ಮರೀತಾರೆ ಇವರೆಲ್ಲರೂ? ಆಮೇಲೆ ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಿ, ಸುಮ್ಮನೆ ಯಾವುದೋ ಒಂದು ದಿನ ಫೋಟೋ ತೆಗ್ಸೋದಲ್ಲ, ಕೊಡಿ ತ್ರಿಶೂಲ್ ದೀಕ್ಷೆ ಕೊಡಿ, ರಾತ್ರಿ ಹೊತ್ತು ಗೋರಕ್ಷಣೆಗೆ ಬಿಡಿ, ಅವರಿಗೆ ಸ್ಕೂಲಿಂದ ಬಿಡಿಸಿ, ಕಾಲೇಜಿಂದ ಬಿಡಿಸಿ, ಬಿಸ್ನೆಸ್ಸಿಂದ ಬಿಡಿಸಿ, ಶಾಖೆನಲ್ಲಿ ಫುಲ್ ಟೈಮ್ ಕಾರ್ಯಕರ್ತರಾಗಿ ಆಮೇಲೆ ನೀವು ನಮಗೆ ಬಂದು ಉಪದೇಶ ಮಾಡಿ. ಕುಟುಂಬದ ರಾಜಕೀಯ ಬಗ್ಗೆ ಮಾತಾಡೋಂಗಿದ್ರೆ ಸ್ವಲ್ಪ ದಯವಿಟ್ಟು ನೀವು ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಮೇಲ್ಮನೆಯಲ್ಲಿ ಮತ್ತು ಕೆಳಗಿನ ಮನೆಯಲ್ಲಿ ನೋಡಿಬಿಟ್ಟು ಆಮೇಲೆ ಚರ್ಚೆಗೆ ಬರೋಕ್ಕೆ ತಯಾರಿದ್ದೀನಿ. ನೋ ಪ್ರಾಬ್ಲಮ್ ವಿತ್ ದಟ್ ಅಟ್ ಆಲ್. ಓಕೆ ಸರ್, ಥ್ಯಾಂಕ್ ಯು. ಅದೇ ಇನ್ನು ಎಷ್ಟು ದಿನ ನಡೆಸ್ತೀರಾ? ಮಾಡಲಿ, ನವೆಂಬರಲ್ಲಿ ಮಾಡಲಿ, ಡಿಸೆಂಬರಲ್ಲಿ ಮಾಡಲಿ, ನಾಳೆನೇ ಮಾಡಬೇಕು ಅಂತ ಏನಿದೆ ಸರ್? ನೀವು ಆ ಕ್ಷೇತ್ರದ ಶಾಸಕರಿಗೆ ಬಾಯಿಗೆ ಬಂದಾಗ ಬೈದಿದ್ದೀರಾ, ಬೆದರಿಕೆ ಹಾಕಿದ್ದೀರಾ, ನಿಮ್ಮ ಅಭ್ಯರ್ಥಿ ಬೆದರಿಕೆ ಹಾಕಿದ್ದಾನೆ. ಈಗ ಅಲ್ಲಿ ಪಾಪ ಲೆಟರ್ ಬರೆದಿದ್ದಾರೆ ಜನರು, ಸರ್ ನಮ್ಮ ಮನಸ್ಸಿಗೆ ಘಾಸಿ ಆಗಿದೆ, ಇದಕ್ಕೆ ಅವಕಾಶ ಕೊಡಬೇಡಿ ಅಂತ. ಏನು ಅಷ್ಟೇನು ಕಾನೂನು ಸುವ್ಯವಸ್ಥೆ ಏನು ಡಿಸ್ಟರ್ಬ್ ಮಾಡೋಕ್ಕೆ ಅಷ್ಟೇನು ಆಸಕ್ತಿ ಇವ್ರುಗಳಿಗೆಲ್ಲ? ವಾಟ್ ಇಸ್ ದ ಹರಿ? ಯಾರು ಸತ್ತೋಗ್ಬಿಡ್ತಾರಾ? ಐ ಡೋಂಟ್ ಇವನ್ ಅಂಡರ್ಸ್ಟ್ಯಾಂಡ್. ಏನು ಇನ್ನು ಇವರು ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಕಂತ ಇದ್ದಾರೆ? ಅದೇ ಅಲ್ವಾ ಎಕ್ಸ್ಪರ್ಟ್ಸ್ ಇವರು ಇದರಲ್ಲಿ? ನೋಡೋಣ, ತಗೊಳ್ಳಿ. ದ ಮ್ಯಾಟರ್ ವಿಲ್ ಬಿ ಇನ್ ಕೋರ್ಟ್. ಅವ್ರು ಇನ್ನೊಂದು ಅರ್ಜಿ ಕೊಟ್ಟರೆ ಪರಿಶೀಲನೆ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.